ವೆಲ್ಕಮ್ ಬ್ಯಾಕ್. RRB ಡಿ ಗ್ರೂಪ್ ಎಕ್ಸಾಮ್ ಯಾವಾಗಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು RRB NTPC ಅಂತಂದ್ರೆ RRB ಡಿ ಗ್ರೂಪ್ ಅದಕ್ಕಿಂತ ಮೊದಲು ಕರೆದಿದ್ದು RRB NTPC. ಸೊ NTPC ಮುಗಿದ ನಂತರ RRB ಡಿ ಗ್ರೂಪ್ ಎಕ್ಸಾಮ್ ನಡೆಯುತ್ತೆ ಅಂತ ಹೇಳ್ಬೋದು. ಈಗ ನಾವು ಶಾರ್ಟ್ ಅಂಡ್ ಸ್ವೀಟ್ ಆಗಿ RRB NTPC ಬಗ್ಗೆ ತಿಳ್ಕೊಂಬರೋಣ. ಅದಾದ ನಂತರ RRB ಡಿ ಗ್ರೂಪ್ ಅಲ್ಲಿ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ, ಟೋಟಲ್ ಅಪ್ಲಿಕೇಶನ್ ಎಷ್ಟಿದ್ದು, ಎಕ್ಸಾಮ್ ಯಾವಾಗ ನಡೆಯುತ್ತೆ, ಸಿಲೆಬಸ್ ಏನು, ಸೊ ಪ್ರತಿಯೊಂದು ಈ ವಿಡಿಯೋದಲ್ಲಿ ಎಲ್ಲ ತಿಳಿಸ್ತೀನಿ. ಹಾಗೆ ಲೈವ್ ಕ್ಲಾಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಜಸ್ಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಮೊದಲನೇಗೆ RRB NTPC ಎಕ್ಸಾಮ್ 2025 ಯಾವಾಗ ಕೊಟ್ಟಿದ್ದಾರೆ ಅಂತಂದ್ರೆ ಆಗಸ್ಟ್ 7ರಿಂದ ಅಂತಂದ್ರೆ ನೆಕ್ಸ್ಟ್ ಮಂತ್ ಆಗಸ್ಟ್ 7ರಿಂದ ಸೆಪ್ಟೆಂಬರ್ 8ನೇ ತಾರೀಕು ಮಟ್ಟ ಅಂದ್ರೆ ಸರಿಸುಮಾರು 1 ತಿಂಗಳ ಮಟ್ಟ ಎಕ್ಸಾಮ್ ನಡೆಯುತ್ತೆ. 30 ದಿನ 1 ತಿಂಗಳು RRB NTPC ಅವ್ರ ಎಕ್ಸಾಮ್ ನಡೆಯುತ್ತೆ. ಅದಾದ ನಂತರ ಸೆಪ್ಟೆಂಬರ್ 8ಕ್ಕೆ NTPC ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ. NTPC ಎಕ್ಸಾಮ್ ಕಂಪ್ಲೀಟ್ ಆದ ನಂತರನೇ ನಮ್ದು RRB ಡಿ ಗ್ರೂಪ್ ಎಕ್ಸಾಮ್ ತಗೊಳ್ತಾರೆ. ಜಸ್ಟ್ ಒಂದೇ ನಿಮಿಷದಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದೀನಿ. ಹಾಗೆ ಇಲ್ಲಿ ನೋಡಿ, ಆಗಸ್ಟ್ 7ರಿಂದ ಸೆಪ್ಟೆಂಬರ್ 8ರ ತನಕ ಎಕ್ಸಾಮ್ ನಡೆಯುತ್ತೆ. ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತೆ. ಇದು 12 ಕ್ಲಾಸ್ 12th ಮೇಲೆ ಕರೆದಿದ್ದು, ಅಂದ್ರೆ RRB ಡಿ ಗ್ರೂಪ್ 10th ಮೇಲೆ ಕರೆದಿರ್ತಾರೆ. ಸೊ ಇದು ಹೈಯರ್ ಲೆವೆಲ್ ಅಂತಂದ್ರೆ 12ನೇ ಮೇಲೆ ಕರೆದಿದ್ದು. ಸೊ ಟೋಟಲ್ ವೇಕೆನ್ಸಿ ಇದರಲ್ಲಿ ಎಷ್ಟಿದ್ದು ಅಂತಂದ್ರೆ 3445 ವೇಕೆನ್ಸಿ ಇದ್ದು. ಇದಕ್ಕೆ ಅಪ್ಲಿಕೇಶನ್ ಹಾಕಿದವರು ಇಡೀ ಭಾರತದಂತೆ ಎಷ್ಟು ಜನ ಹಾಕಿದ್ದಾರೆ ಅಂತಂದ್ರೆ ಇಲ್ಲಿ ನೀವು ನೋಡುತ್ತಿರ್ಬೋದು. ಸೊ ನೋಡಿ, ನಂಬರ್ಸ್ ಇದೆ. 63,26,818 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಅಂದ್ರೆ ನೋಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ NTPC ಬಗ್ಗೆ ಹೇಳೋದಾದ್ರೆ ಅಂದ್ರೆ 12th ಮೇಲೆ 3445 ಅಂಡರ್ ಗ್ರಾಜುಯೇಟ್ ಪೋಸ್ಟ್ ಇದ್ದು. ಸೊ ಟೋಟಲ್ ವೇಕೆನ್ಸಿ ಬಂದು ನಿಮ್ಗೆ 11,558 ಇದ್ದು NTPC ಇಲ್ಲಿ 11,558 ವೇಕೆನ್ಸಿಯಲ್ಲಿ 63,26,818 ಜನ ಟೋಟಲ್ ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ 11,000 ಇದು ಇಷ್ಟೇ ಇರೋದಿಲ್ಲ, ಜಾಸ್ತಿನೇ ಆಗುತ್ತೆ. ಅಂತಂದ್ರೆ ನೀವು ಎಕ್ಸಾಮ್ ಬರ್ದ ನಂತರ ಒಂದು 20,000 ಆಗ್ಬೋದು, 15,000 ಆಗ್ಬೋದು, ಈ ತರ ಇನ್ಕ್ರೀಸ್ ಆಗುತ್ತೆ. ಇದರಲ್ಲಿ ನಿಮಗೆ 12th ಮೇಲೆ ಬೇಸ್ಡ್ ಆಗಿ ಕರೆದಿದ್ದು 3,400 12ನೇ. ಆಮೇಲೆ ಎಕ್ಸಾಮ್ ಮಂತ್ರಿಯ ಡೇಟ್ ಅನೌನ್ಸ್ ಮಾಡಿಬಿಡ್ತಾರೆ. ಇನ್ನು ನಿಮ್ದು ಅಡ್ಮಿಟ್ ಕಾರ್ಡ್ ಕೂಡ ಆಗಸ್ಟ್ 1ನೇ ವೀಕಲ್ಲಿ ಅಡ್ಮಿಟ್ ಕಾರ್ಡ್ ಕೂಡ ಬರುತ್ತೆ. ಹಾಗೆ ಆಗಸ್ಟ್ 7ರಿಂದ ಸೆಪ್ಟೆಂಬರ್ 8 ತನಕ ನಿಮ್ದು ಎಕ್ಸಾಮ್ ಕೂಡ ನಡೆಯುತ್ತೆ. ಅದ್ರ ಜೊತೆಗೆ ಇಲ್ಲಿ ನೋಡಿ, ಟೋಟಲ್ ವೇಕೆನ್ಸಿ ಬಂದು NTPC ಇಲ್ಲಿ 11,558. ಹಾಗೆ ಗ್ರಾಜುಯೇಟ್ ಲೆವೆಲ್ 8,113. ಹಾಗೆ ಅಂಡರ್ ಗ್ರಾಜುಯೇಟ್ ಅಂದ್ರೆ 12th 3,445. ಸೊ ಟೋಟಲ್ ಆಗಿ ಇಷ್ಟು ವೇಕೆನ್ಸಿ ಕರೆದಿದ್ರು. ಇನ್ನು RRB ಡಿ ಗ್ರೂಪ್ ಕಡೆ ಬರೋಣ. ಇನ್ನು RRB ಡಿ ಗ್ರೂಪ್ ಕಡೆ ಬಂದ್ರೆ ಇಂಪಾರ್ಟೆಂಟ್ ಅಂದ್ರೆ ಎಕ್ಸಾಮ್ ನೋಟಿಫಿಕೇಶನ್ ಡೇಟ್ ಯಾವಾಗ ಆಗಿತ್ತು ಅಂದ್ರೆ ಇದು 28 ಡಿಸೆಂಬರ್ 2024 ಸೊ ಜನರಲ್ ಅವ್ರಿಗೆ 500 ರೂಪಾಯಿ ತಗೊಂಡಿದ್ರು. ಹಾಗೆ SC ST ಅವ್ರಿಗೆ, ಸೊ OBC ಫಿಮೇಲ್ ಅವ್ರಿಗೆ 250 ಇತ್ತು. ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದು 23ನೇ ತಾರೀಕು ಜನವರಿ 2025 ಇತ್ತು. ಸೊ ಲಾಸ್ಟ್ ಡೇಟ್ ಕೂಡ 1 ಮಾರ್ಚ್ 2025 ಕೂಡ ಆಗಿತ್ತು. ಸೊ ಕಂಪ್ಲೀಟ್ ಆಗಿತ್ತು. ಅವ್ರ ಅಂದಾಜಿನ ಪ್ರಕಾರ ಎಕ್ಸಾಮ್ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಎಲ್ಲ ಅಂತ ಹೇಳಿದ್ರು. ಸೊ ಅದು ಆಗ್ಲಿಲ್ಲ, ಯಾಕಂದ್ರೆ NTPC ಅವ್ರದ್ದು ನಡೀತಾ ಇದೆ ಆ ತಿಂಗಳಲ್ಲಿ. ಹಾಗೆ RRB ಡಿ ಗ್ರೂಪ್ ಅಲ್ಲಿ ಟೋಟಲ್ ಎಷ್ಟು ಪೋಸ್ಟ್ ಇದ್ವು ಅಂತಂದ್ರೆ 32,438 ಪೋಸ್ಟ್ ಖಾಲಿ ಇದ್ದು. ಸೊ ಟೋಟಲ್ ಇದಕ್ಕೆ ಏಜ್ ಲಿಮಿಟ್ ಬಂದು 18 ವರ್ಷ, ಮ್ಯಾಕ್ಸಿಮಮ್ 36 ವರ್ಷ ಇತ್ತು. ಸೊ 18 ವರ್ಷ 36 ವರ್ಷ ಇತ್ತು. ಯಾವ್ಯಾವ ಸ್ಟೇಜ್ ಅಲ್ಲಿ ನಿಮ್ಮ ಪೋಸ್ಟ್ ಖಾಲಿ ಇದ್ದು ಅಂತ 32,000ದಲ್ಲಿ ಸೊ ಪೋಸ್ಟ್ ಮ್ಯಾನ್ ಬೇಲಿ 5,000. ಸೊ ಈ ತರ ನಿಮ್ದು ಪೋಸ್ಟ್ಗಳು ಖಾಲಿ ಕೂಡ ಇದ್ವು. ಈ ತರ ನೀವು ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿದಿರಾ, ಇಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ಕೊಡ್ತಾರೆ ಎಕ್ಸಾಮ್ ಕ್ಲಿಯರ್ ಆದ ನಂತರ. ಸೊ 10th ಓರಿಯೆಂಟ್ ಅಂದ್ರೆ 10th ಹೈಸ್ಕೂಲ್ ಪಾಸ್ ಆದ ನಂತರನೇ ಕರೆದಿದ್ರು. ಇದು ಈಗೊಂದು ಪ್ರಾಬ್ಲಮ್ ಏನಂತಂದ್ರೆ RRB ಡಿ ಗ್ರೂಪ್ ಅಲ್ಲಿ ITI ಮಾಡಿದವರು ಕೂಡ ಹಾಕಿದ್ದಾರೆ, ಹಾಗೆ ನಾರ್ಮಲ್ 10th ಕೂಡ ಹಾಕಿದ್ದಾರೆ. ಸೊ ಇದರ ಮೇಲೆ ಇದೊಂದು ಕೋರ್ಟ್ ಕೇಸ್ ಕೂಡ ನಡೀತಿದೆ ಅಂತ ಹೇಳ್ಬಹುದು. ಇನ್ನು ನಿಮ್ಗೆ ಸ್ಯಾಲ್ರಿ ಕಡೆ ಬಂದ್ರೆ ಫರ್ ಮಂತ್ 18,000 ಇದೆ. ಸೊ ಇದು ಜಾಸ್ತಿ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಇನ್ನು ನಿಮ್ಗೆ ಪ್ಯಾಟರ್ನ್ ಕಡೆ ಬಂದ್ರೆ ಜನರಲ್ ಸೈನ್ಸ್ 25 ಕ್ವಶನ್ ಇರ್ತದೆ, 25 ಮಾರ್ಕ್ಸ್. ಸೊ ಹೇಗಂತಂದ್ರೆ 100 ಕ್ವಶನ್ ಕೊಡ್ತಾರೆ, 100 ಮಾರ್ಕ್ಸ್. 1 ಕ್ವಶನ್ಗೆ 1 ಮಾರ್ಕ್ಸ್. ನೋಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಹಾಕಿದ್ರೆ 1+ ಮಾರ್ಕ್ಸ್.
ಹಾಗೆ ರಾಂಗ್ ಆನ್ಸರ್ ಹಾಕಿದ್ರೆ -1/3 ಅಂದ್ರೆ 3 ರಾಂಗ್ ಆದ್ರೆ 1 ಮಾರ್ಕ್ಸ್ ಗೋವಿಂದ ಆಗುತ್ತೆ. ಸೊ ನೋಡಿ, ಜನರಲ್ ಸೈನ್ಸ್ 25 ಕ್ವಶನ್ 25 ಮಾರ್ಕ್ಸ್, ಮ್ಯಾಥಮೆಟಿಕ್ಸ್ 25 ಮಾರ್ಕ್ಸ್. ಸೊ GK ರೀಸನಿಂಗ್, ಹಾಗೆ ರೀಸನಿಂಗ್ 30 ಕ್ವಶನ್ 30 ಮಾರ್ಕ್ಸ್, ಜನರಲ್ ನಾಲೆಜ್ ಕರೆಂಟ್ ಅಫೇರ್ಸ್ ಕೂಡ 20 ಮಾರ್ಕ್ಸ್ 20 ಕ್ವಶನ್, ಸೊ 20, ಸೊ ಟೋಟಲ್ 100 ಮಾರ್ಕ್ಸ್. ಆಮೇಲೆ ಟೈಮ್ ಬಂದು 90 ನಿಮಿಷ ಅಂದ್ರೆ 1.5 ಗಂಟೆ ನಿಮ್ದು ಎಕ್ಸಾಮ್ ಕೂಡ ನಡೆಯುತ್ತೆ. ಹಾಗೆ ನೆಕ್ಸ್ಟ್ ಕಡೆ ಮುಂದೆ ಬರೋಣ. ಯಾವ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಅಂತ ನೋಡ್ಕೋದಾದ್ರೆ, CBT 1 ಎಕ್ಸಾಮಿನೇಷನ್ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ತಗೋತಾರೆ. ಎಕ್ಸಾಮ್ ನೀವು ಪಾಸ್ ಆದ್ರೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಆಮೇಲೆ ಡಾಕ್ಯುಮೆಂಟರಿ ವೆರಿಫಿಕೇಶನ್, ಮೆಡಿಕಲ್ ಟೆಸ್ಟ್, ಇದ್ರ ಮೂಲಕ ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ತಾರೆ. ಇನ್ನು ಎಕ್ಸಾಮ್ ಡೇಟ್ ಯಾವಾಗ ಅಂತಂದ್ರೆ NTPC ಅವ್ರದ್ದು ಆಗಸ್ಟ್ ಇಂದ ಸೆಪ್ಟೆಂಬರ್ ತನಕ ನಡೆಯುತ್ತೆ ಅಂತ ಮಾಹಿತಿ ಸಿಕ್ಕಿದೆ. ಅವರು ಕನ್ಫರ್ಮ್ ಕೂಡ ಆಗಿದೆ. ಆಗಸ್ಟ್ ಇಂದ ಸೆಪ್ಟೆಂಬರ್. ನಿಮ್ದು ಎಕ್ಸಾಮ್ ಅಕ್ಟೋಬರ್ ಇಂದ ಡಿಸೆಂಬರ್ ತನಕ ನಡೆಯುತ್ತಂತ ಸೊ ಬಸ್ ಕ್ರಿಯೇಟ್ ಆಗಿದೆ. ಸೊ ಎಲ್ಲಿ ನೋಡಿದ್ರು ಇದೇ ಓಡಾಡ್ತಿದೆ, ಅಂದ್ರೆ ಅಕ್ಟೋಬರ್ ಇಂದ ಡಿಸೆಂಬರ್ ತನಕ ಕನ್ಫರ್ಮ್ ಆಗಿ ಹೇಳ್ಬೋದು. ಅಕ್ಟೋಬರ್ ಇಂದ ಡಿಸೆಂಬರ್ ತನಕ ಅಲ್ಲಿ ನಿಮ್ದು ಎಕ್ಸಾಮ್ ನಡೆಯುತ್ತೆ. ಇನ್ನು ನಿಮ್ದು RRB ಗ್ರೂಪ್ ಅಲ್ಲಿ ಫೈನಲ್ ಆಗಿ ಅಪ್ಲಿಕೇಶನ್ ಹಾಕಿದವ್ರ ಸಂಖ್ಯೆ 1,08,00,000 ಚಿಲ್ಲರ್ ಏನೋ ಇದೆ. ಸೊ ಸಮಥಿಂಗ್ 1 ಕೋಟಿ ಮೇಲೆ ಅಪ್ಲಿಕೇಶನ್ಸ್ ಬಂದಿದೆ. ಆಮೇಲೆ ಎಕ್ಸಾಮ್ ಕೂಡ ಅಕ್ಟೋಬರ್ ಇಂದ ಡಿಸೆಂಬರ್ ತನಕ ನಡೆಯೋದಂತ ಇದೆ. ಸೊ ನಾನು ನನ್ನ ಚಾನಲ್ ನಲ್ಲಿ ಡೈಲಿ ಸಂಜೆ ಲೈವ್ ಕ್ಲಾಸ್ ಕೂಡ ಮಾಡಾಕ್ತೀನಿ. ಸೊ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೇನಾದ್ರು ಡೌಟ್ ಇದ್ರೆ RRB ಗ್ರೂಪ್ MTS ಸೊ ವಿಡಿಯೋ ಕಂಟಿನ್ಯೂಸ್ ಆಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.